ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ್ ಆಸಿಫ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಒಂದು ಆಘಾತಕಾರಿ ತಪ್ಪೊಪ್ಪಿಗೆಯನ್ನು ನೀಡಿದ್ದಾರೆ. ಪಾಕಿಸ್ತಾನವು ಭಯೋತ್ಪಾದನೆಯನ್ನು ಬೆಂಬಲಿಸುವ ಮತ್ತು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವ ದೀರ್ಘ ಇತಿಹಾಸವನ್ನು ಹೊಂದಿದೆ ಅಂತ ಒಪ್ಪಿಕೊಂಡಿದ್ದಾರೆ. ನಾವು 30 ವರ್ಷಗಳಿಂದ ಈ ಅಮೆರಿಕಕ್ಕಾಗಿ ಈ ಕೊಳಕು ಕೆಲಸವನ್ನ ಮಾಡ್ತಾ ಇದ್ದುವು ಅಂತ ಅವರು ಹೇಳಿದ್ದಾರೆ. 30 ವರ್ಷಗಳಿಂದ ಅಮೆರಿಕಾನೇ ನಮ್ಮನ್ನು ಎತ್ತಿ ಕಟ್ಟಿದ್ದು ಅಂತ ಅವರು ಹೇಳ್ತಾ ಇರೋದು. ಈಗ ಅಲ್ಲಿ ಟ್ರಂಪ್ ಬಂದು ಕೂತಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಆತರ ಹೋಗಿದೆ. ಹಾಗಾಗಿ ಪಾಕಿಸ್ತಾನಕ್ಕೊಂದು ಭಯ ಶುರುವಾಗಿದೆ. ನೋಡಿ, 1947ರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಒಂದೇ ದಿವಸ ಹುಟ್ಟಿತು. ಭಾರತ ಎಲ್ಲಿ ಬಂದಂತೆ, ಪಾಕಿಸ್ತಾನ ಎಲ್ಲಿ ಬಂದಂತೆ, ಅಲ್ಲಿಯ ವಿದ್ಯಾವಂತರು ಬುದ್ಧಿವಂತರು ಅದರ ಬಗ್ಗೆ ಮಾತಾಡ್ತಾರೆ. ನಾವು ಎಲ್ಲಿದ್ದೀವಿ, ನಾವು ಏನಾದ್ವಿ, ಪಾಕಿಸ್ತಾನ ಮಾಡಿದ್ದಾದ್ರೂ ಏನು, ಉಗ್ರರಿಗೆ ಹುಟ್ಟು, ಉಗ್ರರ ಹುಟ್ಟೂರು ಪಾಕಿಸ್ತಾನ. ಕೇರ್ ಆಫ್ ಪಾಕಿಸ್ತಾನ ಅಂದ್ರೆ ಉಗ್ರರು. ಪಾಕಿಸ್ತಾನದಲ್ಲಿ 1960ರಲ್ಲಿ ತಲೆ ಎತ್ತಿದ ಉಗ್ರ ಸಂಘಟನೆ. ಧರ್ಮಾಂಧತೆ ತುಂಬಿದ್ರೆ ಭಾರತ ಕೂಡ ಇದೇ ತರ ಆಗ್ತಾ ಇತ್ತು. ಧರ್ಮ ಬೇಕು, ಆದ್ರೆ ಧರ್ಮದ ಹಾದಿಯಲ್ಲಿ ಸಾಗಬೇಕು. ಆದ್ರೆ ಧರ್ಮದ ಆಫೀಮು ಭಾರತೀಯರು ತುಂಬಿಸಿಕೊಳ್ಳಿಲ್ಲ. ನಾವು ಎಲ್ಲಾ ವಿಧದಲ್ಲೂ ತೆರೆದುಕೊಂಡ್ವಿ. ಎಜುಕೇಷನ್ಗೆ, ಕೃಷಿಗೆ, ನೀರಾವರಿಗೆ, ಉನ್ನತ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ವಿ. ನಮ್ಮಲ್ಲೇ ಸಾವಿರ ಸಮಸ್ಯೆಗಳಿತ್ತಲ್ವಾ. 1958ರಿಂದ 1971ರವರೆಗೂ ಪಾಕ್ನಲ್ಲಿ ಮಿಲಿಟರಿ ಆಡಳಿತ ಮಣ್ಣಂಗಟಿ ಮಾಡಿದೀವಿ. ಇಷ್ಟೇ. ಪಾಕ್ನ ಜನರಲ್ ಅಯೂಬ್ ಖಾನ್ 10 ವರ್ಷ ಅಧಿಕಾರ ಮಾಡ್ತಾರೆ. ಆಗ ಪಾಕ್ನಲ್ಲಿ ಸ್ಥಳೀಯವಾರು, ಪ್ರಾಂತ್ಯವಾರು ದಂಗೆ ಶುರುವಾಗುತ್ತೆ. 70-70ರಲ್ಲಿ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಯುದ್ಧ ಆರಂಭ ಆಗುತ್ತೆ. ಪಾಕ್ ವಿರುದ್ಧ ಭಾರತ ಸಮರ ಸಾರಿ ಬಾಂಗ್ಲಾದೇಶ ವಿಮೋಚನೆ ಮಾಡುತ್ತೆ. ಯಾಕಂದ್ರೆ ಈ ಇವರ ಹೋರಾಟಗಳ ನಡುವೆ ಭಾರತ ಸಿಕ್ಕಾಕೊಳ್ಳುತ್ತೆ. ಆಗ ಇಂದಿರಾ ಗಾಂಧಿ ಎಂಟ್ರಿ ಆಗಿ ಕಟ್, ನಿಂದು ಬೇರೆ. 11 ವರ್ಷಗಳ ಮಿಲಿಟರಿ ಆಡಳಿತದ ನಂತರ ಪಾಕ್ನಲ್ಲಿ ಚುನಾವಣೆ ಆಗುತ್ತೆ. ಅಲ್ಲಿಂದ ಉಗ್ರ ಸಂಘಟನೆಗಳ ಉದಯ, ಪಾಕ್ನಲ್ಲಿ ದಂಗೆ ಶುರುವಾಗುತ್ತೆ. 70-88ರ ದಶಕದಲ್ಲಿ ಸುನ್ನಿ ಮುಸ್ಲಿಮರ ಭಯೋತ್ಪಾದನೆ ಶುರುವಾಗುತ್ತೆ. ಸಿಪಾಯೆ ಸಹಾಬಾ ಪಾಕಿಸ್ತಾನ ಎಂಬ ಉಗ್ರ ಸಂಘಟನೆ ಪಾಕ್ನಲ್ಲಿ ಶುರುವಾಗುತ್ತೆ. ಅದರ ಇನ್ನೊಂದು ಗುಂಪು ಲಷ್ಕರ್ ಎ ಜಾಂಗ್ವಿ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ. 10ಕ್ಕೂ ಹೆಚ್ಚು ಸುನ್ನಿ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಉದಯವಾಗುತ್ತೆ. ಆಮೇಲೆ ಅಲ್ಲಿಗೊಬ್ಬ ಅಧ್ಯಕ್ಷ ಬರ್ತಾರೆ, ಜನರಲ್ ಜಿಯಾವುಲ್ ಹಕ್. ಪಾಕಿಸ್ತಾನ ಅಂತ ಒಂದು ಭಯಂಕರ ಹೆಸರು ಬಂದಿದೆ ಈ ಟೈಮಲ್ಲಿ. ಜನರಲ್ ಜಿಯಾವುಲ್ ಹಕ್ ಮಿಲಿಟರಿ ಸರ್ಕಾರದಲ್ಲಿ ಸುನ್ನಿ ಉಗ್ರರಿಗೆ ಬ್ರೇಕ್. ನಂತರ ಪಾಕಿಸ್ತಾನದಲ್ಲಿ ಉದಯವಾಗಿದ್ದು ಶಿಯಾ ಉಗ್ರ ಸಂಘಟನೆ. ಈಗಿನ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಟಿಟಿಪಿ, ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಸೇರಿದಂತೆ 40ಕ್ಕೂ ಹೆಚ್ಚು ಸಂಘಟನೆ ಆಕ್ಟಿವ್ ಆಗಿದೆ. ಜನರಲ್ ಜಿಯಾವುಲ್ ಹಕ್ ಒಂದು ವಿಮಾನ ಅಪಘಾತದಲ್ಲಿ ತೀರ್ಕೊಂಡ್ಬಿಡ್ತಾರೆ. ಪೀಸ್ ಆಗ್ಬಿಡ್ತಾರೆ. ಪೀಸ್ ಅವರ ಹಲ್ಲಿನ ಸೆಟ್ನ ಕಾರಣಕ್ಕಾಗಿ ಅವರನ್ನು ಕಂಡುಹಿಡಿಯಲಾಗುತ್ತೆ, ಇದು ಅವರೇ ಅಂತ. ನೆಕ್ಸ್ಟ್, ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ್ ಆಸಿಫ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಒಂದು ಆಘಾತಕಾರಿ ತಪ್ಪೊಪ್ಪಿಗೆಯನ್ನು ನೀಡಿದ್ದಾರೆ. ಪಾಕಿಸ್ತಾನವು ಭಯೋತ್ಪಾದನೆಯನ್ನು ಬೆಂಬಲಿಸುವ ಮತ್ತು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವ ದೀರ್ಘ ಇತಿಹಾಸವನ್ನು ಹೊಂದಿದೆ ಅಂತ ಒಪ್ಪಿಕೊಂಡಿದ್ದಾರೆ. ನಾವು 30 ವರ್ಷಗಳಿಂದ ಈ ಅಮೆರಿಕಕ್ಕಾಗಿ ಈ ಕೊಳಕು ಕೆಲಸವನ್ನ ಮಾಡ್ತಾ ಇದ್ದುವು ಅಂತ ಅವರು ಹೇಳಿದ್ದಾರೆ. 30 ವರ್ಷಗಳಿಂದ ಅಮೆರಿಕಾನೇ ನಮ್ಮನ್ನು ಎತ್ತಿ ಕಟ್ಟಿದ್ದು ಅಂತ ಅವರು ಹೇಳ್ತಾ ಇರೋದು. ಈಗ ಅಲ್ಲಿ ಟ್ರಂಪ್ ಬಂದು ಕೂತಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಆತರ ಹೋಗಿದೆ. ಹಾಗಾಗಿ ಪಾಕಿಸ್ತಾನಕ್ಕೊಂದು ಭಯ ಶುರುವಾಗಿದೆ. ನೋಡಿ, 1947ರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಒಂದೇ ದಿವಸ ಹುಟ್ಟಿತು. ಭಾರತ ಎಲ್ಲಿ ಬಂದಂತೆ, ಪಾಕಿಸ್ತಾನ ಎಲ್ಲಿ ಬಂದಂತೆ, ಅಲ್ಲಿಯ ವಿದ್ಯಾವಂತರು ಬುದ್ಧಿವಂತರು ಅದರ ಬಗ್ಗೆ ಮಾತಾಡ್ತಾರೆ. ನಾವು ಎಲ್ಲಿದ್ದೀವಿ, ನಾವು ಏನಾದ್ವಿ, ಪಾಕಿಸ್ತಾನ ಮಾಡಿದ್ದಾದ್ರೂ ಏನು, ಉಗ್ರರಿಗೆ ಹುಟ್ಟು, ಉಗ್ರರ ಹುಟ್ಟೂರು ಪಾಕಿಸ್ತಾನ. ಕೇರ್ ಆಫ್ ಪಾಕಿಸ್ತಾನ ಅಂದ್ರೆ ಉಗ್ರರು. ಪಾಕಿಸ್ತಾನದಲ್ಲಿ 1960ರಲ್ಲಿ ತಲೆ ಎತ್ತಿದ ಉಗ್ರ ಸಂಘಟನೆ. ಧರ್ಮಾಂಧತೆ ತುಂಬಿದ್ರೆ ಭಾರತ ಕೂಡ ಇದೇ ತರ ಆಗ್ತಾ ಇತ್ತು. ಧರ್ಮ ಬೇಕು, ಆದ್ರೆ ಧರ್ಮದ ಹಾದಿಯಲ್ಲಿ ಸಾಗಬೇಕು. ಆದ್ರೆ ಧರ್ಮದ ಆಫೀಮು ಭಾರತೀಯರು ತುಂಬಿಸಿಕೊಳ್ಳಿಲ್ಲ. ನಾವು ಎಲ್ಲಾ ವಿಧದಲ್ಲೂ ತೆರೆದುಕೊಂಡ್ವಿ. ಎಜುಕೇಷನ್ಗೆ, ಕೃಷಿಗೆ, ನೀರಾವರಿಗೆ, ಉನ್ನತ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ವಿ. ನಮ್ಮಲ್ಲೇ ಸಾವಿರ ಸಮಸ್ಯೆಗಳಿತ್ತಲ್ವಾ.
1958ರಿಂದ 1971ರವರೆಗೂ ಪಾಕ್ನಲ್ಲಿ ಮಿಲಿಟರಿ ಆಡಳಿತ ಮಣ್ಣಂಗಟ್ಟಿ ಮಾಡಿದೀವಿ ಇಷ್ಟೇ. ಪಾಕ್ನ ಜನರಲ್ ಅಯೂಬ್ ಖಾನ್ 10 ವರ್ಷ ಅಧಿಕಾರ ಮಾಡ್ತಾರೆ. ಆಗ ಪಾಕ್ನಲ್ಲಿ ಸ್ಥಳೀಯವಾರು ಪ್ರಾಂತ್ಯವಾರು ದಂಗೆ ಶುರುವಾಗುತ್ತೆ. 70-70ರಲ್ಲಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಯುದ್ಧ ಆರಂಭ ಆಗುತ್ತೆ. ಪಾಕ್ ವಿರುದ್ಧ ಭಾರತ ಸಮರ ಸಾರಿ ಬಾಂಗ್ಲಾದೇಶ ವಿಮೋಚನೆ ಮಾಡುತ್ತೆ. ಯಾಕಂದ್ರೆ ಇವರ ಹೋರಾಟಗಳ ನಡುವೆ ಭಾರತ ಸಿಕ್ಕಾಕೊಳ್ಳುತ್ತೆ. ಆಗ ಇಂದಿರಾ ಗಾಂಧಿ ಎಂಟ್ರಿ ಆಗಿ ಕಟ್ ನಿಂದು ಬೇರೆ 11 ವರ್ಷಗಳ ಮಿಲಿಟರಿ ಆಡಳಿತದ ನಂತರ ಪಾಕ್ನಲ್ಲಿ ಚುನಾವಣೆ ಆಗುತ್ತೆ. ಅಲ್ಲಿಂದ ಉಗ್ರ ಸಂಘಟನೆಗಳ ಉದಯ, ಪಾಕ್ನಲ್ಲಿ ದಂಗೆ ಶುರುವಾಗುತ್ತೆ. 70-88ರ ದಶಕದಲ್ಲಿ ಸುನ್ನಿ ಮುಸ್ಲಿಮರ ಭಯೋತ್ಪಾದನೆ ಶುರುವಾಗುತ್ತೆ. ಸಿಪಾಯೆ ಸಹಾಬಾ ಪಾಕಿಸ್ತಾನ್ ಎಂಬ ಉಗ್ರ ಸಂಘಟನೆ ಪಾಕ್ನಲ್ಲಿ ಶುರುವಾಗುತ್ತೆ. ಅದರ ಇನ್ನೊಂದು ಗುಂಪು ಲಷ್ಕರ್ ಎ ಜಾಂಗ್ವಿ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ. 10ಕ್ಕೂ ಹೆಚ್ಚು ಸುನ್ನಿ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಉದಯವಾಗುತ್ತೆ. ಆಮೇಲೆ ಅಲ್ಲಿಗೊಬ್ಬ ಅಧ್ಯಕ್ಷ ಬರ್ತಾರೆ, ಜನರಲ್ ಜಿಯಾವುಲ್ ಹಕ್. ಪಾಕಿಸ್ತಾನ ಅಂತ ಒಂದು ಭಯಂಕರ ಹೆಸರು ಬಂದಿದೆ ಈ ಟೈಮಲ್ಲಿ. ಜನರಲ್ ಜಿಯಾವುಲ್ ಹಕ್ ಮಿಲಿಟರಿ ಸರ್ಕಾರದಲ್ಲಿ ಸುನ್ನಿ ಉಗ್ರರಿಗೆ ಬ್ರೇಕ್. ನಂತರ ಪಾಕಿಸ್ತಾನದಲ್ಲಿ ಉದಯವಾಗಿದ್ದು ಶಿಯಾ ಉಗ್ರ ಸಂಘಟನೆಗಳು. ಈಗಿನ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಟಿಟಿಪಿ, ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಸೇರಿದಂತೆ 40ಕ್ಕೂ ಹೆಚ್ಚು ಸಂಘಟನೆ ಆಕ್ಟಿವ್ ಆಗಿದೆ. ಜನರಲ್ ಜಿಯಾವುಲ್ ಹಕ್ ಒಂದು ವಿಮಾನ ಅಪಘಾತದಲ್ಲಿ ತೀರ್ಕೊಂಡ್ಬಿಡ್ತಾರೆ. ಪೀಸ್ ಆಗ್ಬಿಡ್ತಾರೆ. ಪೀಸ್ ಅವರ ಹಲ್ಲಿನ ಸೆಟ್ನ ಕಾರಣಕ್ಕಾಗಿ ಅವರನ್ನ ಕಂಡುಹಿಡಿಯಲಾಗುತ್ತೆ, ಇದು ಅವರೇ ಅಂತ. ನೆಕ್ಸ್ಟ್, ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ್ ಆಸಿಫ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಒಂದು ಆಘಾತಕಾರಿ ತಪ್ಪೊಪ್ಪಿಗೆಯನ್ನು ನೀಡಿದ್ದಾರೆ. ಪಾಕಿಸ್ತಾನವು ಭಯೋತ್ಪಾದನೆಯನ್ನು ಬೆಂಬಲಿಸುವ ಮತ್ತು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವ ದೀರ್ಘ ಇತಿಹಾಸವನ್ನು ಹೊಂದಿದೆ ಅಂತ ಒಪ್ಪಿಕೊಂಡಿದ್ದಾರೆ. ನಾವು 30 ವರ್ಷಗಳಿಂದ ಈ ಅಮೆರಿಕಕ್ಕಾಗಿ ಈ ಕೊಳಕು ಕೆಲಸವನ್ನ ಮಾಡ್ತಾ ಇದ್ದುವು ಅಂತ ಅವರು ಹೇಳಿದ್ದಾರೆ. 30 ವರ್ಷಗಳಿಂದ ಅಮೆರಿಕಾನೇ ನಮ್ಮನ್ನು ಎತ್ತಿ ಕಟ್ಟಿದ್ದು ಅಂತ ಅವರು ಹೇಳ್ತಾ ಇರೋದು. ಈಗ ಅಲ್ಲಿ ಟ್ರಂಪ್ ಬಂದು ಕೂತಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಆತರ ಹೋಗಿದೆ. ಹಾಗಾಗಿ ಪಾಕಿಸ್ತಾನಕ್ಕೊಂದು ಭಯ ಶುರುವಾಗಿದೆ. ನೋಡಿ, 1947ರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಒಂದೇ ದಿವಸ ಹುಟ್ಟಿತು. ಭಾರತ ಎಲ್ಲಿ ಬಂದಂತೆ, ಪಾಕಿಸ್ತಾನ ಎಲ್ಲಿ ಬಂದಂತೆ, ಅಲ್ಲಿಯ ವಿದ್ಯಾವಂತರು ಬುದ್ಧಿವಂತರು ಅದರ ಬಗ್ಗೆ ಮಾತಾಡ್ತಾರೆ. ನಾವು ಎಲ್ಲಿದ್ದೀವಿ, ನಾವು ಏನಾದ್ವಿ, ಪಾಕಿಸ್ತಾನ ಮಾಡಿದ್ದಾದ್ರೂ ಏನು? ಉಗ್ರರಿಗೆ ಹುಟ್ಟು, ಉಗ್ರರ ಹುಟ್ಟೂರು ಪಾಕಿಸ್ತಾನ. ಕೇರ್ ಆಫ್ ಪಾಕಿಸ್ತಾನ ಅಂದ್ರೆ ಉಗ್ರರು. ಪಾಕಿಸ್ತಾನದಲ್ಲಿ 1960ರಲ್ಲಿ ತಲೆ ಎತ್ತಿದ ಉಗ್ರ ಸಂಘಟನೆ. ಧರ್ಮಾಂಧತೆ ತುಂಬಿದ್ರೆ ಭಾರತ ಕೂಡ ಇದೇ ತರ ಆಗ್ತಾ ಇತ್ತು. ಧರ್ಮ ಬೇಕು, ಆದ್ರೆ ಧರ್ಮದ ಹಾದಿಯಲ್ಲಿ ಸಾಗಬೇಕು. ಆದ್ರೆ ಧರ್ಮದ ಆಫೀಮು ಭಾರತೀಯರು ತುಂಬಿಸಿಕೊಳ್ಳಿಲ್ಲ. ನಾವು ಎಲ್ಲಾ ವಿಧದಲ್ಲೂ ತೆರೆದುಕೊಂಡ್ವಿ. ಎಜುಕೇಷನ್ಗೆ, ಕೃಷಿಗೆ, ನೀರಾವರಿಗೆ, ಉನ್ನತ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ವಿ. ನಮ್ಮಲ್ಲೇ 1000 ಸಮಸ್ಯೆಗಳಿತ್ತಲ್ವಾ. 1958ರಿಂದ 1971ರವರೆಗೂ ಪಾಕ್ನಲ್ಲಿ ಮಿಲಿಟರಿ ಆಡಳಿತ ಮಣ್ಣಂಗಟ್ಟಿ ಮಾಡಿದೀವಿ ಇಷ್ಟೇ. ಪಾಕ್ನ ಜನರಲ್ ಅಯೂಬ್ ಖಾನ್ 10 ವರ್ಷ ಅಧಿಕಾರ ಮಾಡ್ತಾರೆ. ಆಗ ಪಾಕ್ನಲ್ಲಿ ಸ್ಥಳೀಯವಾರು ಪ್ರಾಂತ್ಯವಾರು ದಂಗೆ ಶುರುವಾಗುತ್ತೆ. 70-70ರಲ್ಲಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಯುದ್ಧ ಆರಂಭ ಆಗುತ್ತೆ. ಪಾಕ್ ವಿರುದ್ಧ ಭಾರತ ಸಮರ ಸಾರಿ ಬಾಂಗ್ಲಾದೇಶ ವಿಮೋಚನೆ ಮಾಡುತ್ತೆ. ಯಾಕಂದ್ರೆ ಇವರ ಹೋರಾಟಗಳ ನಡುವೆ ಭಾರತ ಸಿಕ್ಕಾಕೊಳ್ಳುತ್ತೆ. ಆಗ ಇಂದಿರಾ ಗಾಂಧಿ ಎಂಟ್ರಿ ಆಗಿ ಕಟ್ ನಿಂದು ಬೇರೆ 11 ವರ್ಷಗಳ ಮಿಲಿಟರಿ ಆಡಳಿತದ ನಂತರ ಪಾಕ್ನಲ್ಲಿ ಚುನಾವಣೆ ಆಗುತ್ತೆ. ಅಲ್ಲಿಂದ ಉಗ್ರ ಸಂಘಟನೆಗಳ ಉದಯ, ಪಾಕ್ನಲ್ಲಿ ದಂಗೆ ಶುರುವಾಗುತ್ತೆ. 70-88ರ ದಶಕದಲ್ಲಿ ಸುನ್ನಿ ಮುಸ್ಲಿಮರ ಭಯೋತ್ಪಾದನೆ ಶುರುವಾಗುತ್ತೆ. ಸಿಪಾಯೆ ಸಹಾಬಾ ಪಾಕಿಸ್ತಾನ್ ಎಂಬ ಉಗ್ರ ಸಂಘಟನೆ ಪಾಕ್ನಲ್ಲಿ ಶುರುವಾಗುತ್ತೆ. ಅದರ ಇನ್ನೊಂದು ಗುಂಪು ಲಷ್ಕರ್ ಎ ಜಾಂಗ್ವಿ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ. 10ಕ್ಕೂ ಹೆಚ್ಚು ಸುನ್ನಿ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಉದಯವಾಗುತ್ತೆ. ಆಮೇಲೆ ಅಲ್ಲಿಗೊಬ್ಬ ಅಧ್ಯಕ್ಷ ಬರ್ತಾರೆ, ಜನರಲ್ ಜಿಯಾವುಲ್ ಹಕ್. ಪಾಕಿಸ್ತಾನ ಅಂತ ಒಂದು ಭಯಂಕರ ಹೆಸರು ಬಂದಿದೆ ಈ ಟೈಮಲ್ಲಿ. ಜನರಲ್ ಜಿಯಾವುಲ್ ಹಕ್ ಮಿಲಿಟರಿ ಸರ್ಕಾರದಲ್ಲಿ ಸುನ್ನಿ ಉಗ್ರರಿಗೆ ಬ್ರೇಕ್. ನಂತರ ಪಾಕಿಸ್ತಾನದಲ್ಲಿ ಉದಯವಾಗಿದ್ದು ಶಿಯಾ ಉಗ್ರ ಸಂಘಟನೆಗಳು. ಈಗಿನ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಟಿಟಿಪಿ, ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಸೇರಿದಂತೆ 40ಕ್ಕೂ ಹೆಚ್ಚು ಸಂಘಟನೆ ಆಕ್ಟಿವ್ ಆಗಿದೆ.
ಜನರಲ್ ಜಿಯಾವುಲ್ ಹಕ್ ಒಂದು ವಿಮಾನ ಅಪಘಾತದಲ್ಲಿ ತೀರ್ಕೊಂಡ್ಬಿಡ್ತಾರೆ. ಪೀಸ್ ಆಗ್ಬಿಡ್ತಾರೆ. ಪೀಸ್ ಅವರ ಹಲ್ಲಿನ ಸೆಟ್ನ ಕಾರಣಕ್ಕಾಗಿ ಅವರನ್ನ ಕಂಡುಹಿಡಿಯಲಾಗುತ್ತೆ ಇದು ಅವರೇ ಅಂತ.